ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಕೊಲೆ ನಡೆದ ನಂತರದಲ್ಲಿ ಅನೇಕ ರೀತಿಯ ಪ್ರಯತ್ನಗಳು ನಡೆದಿದ್ದಾವೆ. ಸಾಕ್ಷ್ಯಗಳನ್ನು ನಾಶಪಡಿಸುವಂತ ಪ್ರಯತ್ನ, ಇಡೀ ಪ್ರಕರಣ ಮುಚ್ಚಿ ಹಾಕುವಂತ ಪ್ರಯತ್ನ ವ್ಯವಸ್ಥಿತವಾಗಿ ಆಗಿತ್ತು. ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ತಂದಿರ್ತಾ ಮನೆಯ ಸಿಸಿಟಿವಿ ಎನ್ನುವ ಪ್ರಶ್ನೆ. ತನಿಖಾ ತಂಡಕ್ಕೆ ಸಿಕ್ತು ಮತ್ತೊಂದು ಸ್ಫೋಟಕ ಸಾಕ್ಷ್ಯ. ಡೆಲೀಟ್ ಮಾಡಿದಂಥ ಸಿಸಿಟಿವಿ ದೃಶ್ಯ ರಿಟ್ರೀವ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಫ್ಎಸ್ಎಲ್ ತಂಡದಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪುನಃ ರಿಟ್ರೀವ್ ಮಾಡಲಾಗಿದೆ. ದೃಶ್ಯದಲ್ಲಿ ದರ್ಶನ್ ಮನೆಗೆ ಆರೋಪಿಗಳು ಬಂದು ಹೋಗಿರುವುದು ಪತ್ತೆಯಾಗ್ತಾ ಇದೆ. ದರ್ಶನ್ ಮನೆಗೇನೆ ಆರೋಪಿಗಳು ಬಂದು ಹೋಗಿದ್ರು ಅನ್ನೋದು ಆ ದೃಶ್ಯದಲ್ಲಿ ಕಾಣಸಿಗುತ್ತೆ. ಜೂನ್ 8ರಿಂದ 10ರವರೆಗೆ ಆರೋಪಿಗಳ ಚಲನವಲನವನ್ನು ಪತ್ತೆ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದೆ ತಂಡ. ದರ್ಶನ್ ಮನೆ ಮುಂದೆ ಕೃತ್ಯಕ್ಕೆ ಬಳಸಿದಂಥ ವಾಹನಗಳ ಓಡಾಟ ಆಗಿದೆ. ಕೊಲೆಗೂ ಮುನ್ನ ಒಂದು ಪ್ಲಾನ್ ಇತ್ತು. ಆ ಪ್ಲಾನ್ ಪ್ರಕಾರವೇ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗಿತ್ತು. ಕೊಲೆಯ ನಂತರದಲ್ಲಿಯೂ ಕೂಡ ಒಂದು ಪ್ಲಾನ್ ಮಾಡಲಾಯಿತು. ಸರೆಂಡರ್ ನಾಟಕ ಮಾಡಲಾಗಿತ್ತು. ಒಬ್ಬ ವ್ಯಕ್ತಿಯನ್ನು ಕಳಿಸಿ ನಾನೇ ಈ ಕೊಲೆ ಮಾಡಿದೆ, ನನಗೂ ಅವನಿಗೂ ಹಣಕಾಸಿನ ವ್ಯವಹಾರ ಇತ್ತು, ಈ ಕಾರಣಕ್ಕಾಗಿ ನಾನು ಅವನ ಕೊಲೆ ಮಾಡಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಕೊಲೆ ಮುಚ್ಚಾಕುವಂಥ ಪ್ರಯತ್ನ, ಅದರ ಜೊತೆಗೆ ಈ ಸಾಕ್ಷ್ಯಗಳನ್ನು ಕೂಡ ನಾಶ ಮಾಡುವ ಬಹುದೊಡ್ಡ ಪ್ರಯತ್ನ ಅಲ್ಲಿ ನಡೆದಿತ್ತು. ಈಗ ರಿಟ್ರೀವ್ ಆಗಿರೋದ್ರಿಂದ ದರ್ಶನ್ಗೆ ಸಂಕಷ್ಟ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಅತ್ಯಂತ ಜಾಣ ನಡೆಯನ್ನು ಅನುಸರಿಸಿದ್ರು. ಪ್ರತಿ ಸಾಕ್ಷ್ಯಗಳನ್ನು ಕೂಡ ಎಲ್ಲೂ ಮಿಸ್ ಆಗದಂತೆ ಕಾಪಿಟ್ಟುಕೊಂಡು ಬಂದಿದ್ರು. ಆದರೆ ಪೊಲೀಸರ ತನಿಖೆಗೆ ಪ್ರತಿತಂತ್ರ ಹೆಣಿತು ದರ್ಶನ್ ಗ್ಯಾಂಗ್ ಎನ್ನುವ ಪ್ರಶ್ನೆ. ತನಿಖೆಯ ದಿಕ್ಕು ತಪ್ಪಿಸಲು ಜೈಲಿನಲ್ಲೇ ಒಂದು ಪ್ಲಾನ್ ಮಾಡಿದ್ರ? ಹಾಗಾದ್ರೆ ಜೈಲಿನಲ್ಲಿ ಇದ್ಕೊಂಡೆ ದರ್ಶನ್ ಮತ್ತು ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ? ಪೊಲೀಸರ ಮುಂದೆ ಸಾಕ್ಷಿ ಹೇಳಬೇಡಿ ಅಂತ ಹೇಳಿ ಕೆಲವರಿಗೆ ಡಿ ಗ್ಯಾಂಗ್ನಿಂದ ಬೆದರಿಕೆ ಒಡ್ಡಲಾಗಿತ್ತ? ಜೈಲಿನಲ್ಲಿ ಇದ್ದುಕೊಂಡೇ ಸಾಕ್ಷಿಗಳಿಗೆ ಡಿ ಗ್ಯಾಂಗ್ ಅಂಥದ್ದೊಂದು ವಾರ್ನಿಂಗ್ ಮಾಡುವಂತ, ಬೆದರಿಕೆ ಒಡ್ಡುವಂತ ಕೆಲಸವನ್ನ ಸಾಕ್ಷಿಯನ್ನ ಹೇಳದಂತೆ ತಡೆಯಲು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗೆ ಒಬ್ಬ ಸಾಕ್ಷಿದಾರನಿಗೆ ಆವಾಜ್ ಹಾಕುವಂತ, ಬೆದರಿಕೆ ಒಡ್ಡುವಂತ ಕೆಲಸ ಆಗಿದೆ. ಆವಾಜ್ ಹಾಕಿದ್ದಾರಂತೆ, ಸಾಕ್ಷಿ ಹೇಳಿಕೂಡ್ದು ಅಂತ. ಕೊಲೆ ಪ್ರಕರಣದ ಯಾವ ಮಾಹಿತಿಯೂ ಕೂಡ ಬಿಚ್ಚಿಡಬಾರ್ದು, ಹೇಳಬಾರ್ದು. ದರ್ಶನ್ನ ಮಾಜಿ ಬಾಡಿಗಾರ್ಡ್ ಆ ವ್ಯಕ್ತಿಗೆ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆಯ ಬಗ್ಗೆ ಸಾಕ್ಷಿಯಿಂದ ಅನ್ನಪೂರ್ಣೇಶ್ವರಿ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ NCR ಮಾಡಲಾಗಿದೆ. NCR ದಾಖಲಿಸಿ ವ್ಯಕ್ತಿಗೆ ಧೈರ್ಯ ತುಂಬಿ ಕಳಿಸಿದ್ದಾರೆ ಪೊಲೀಸರು. ಒಂದು NCR ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂತ ಕರೀತಾರೆ. NCR ಅನ್ನ ದಾಖಲಿಸಿ ಧೈರ್ಯ ಹೇಳಿ ಕಳಿಸಿದ್ದಾರೆ. ಬಟ್ ಇಲ್ಲಿ ಕೊಲೆಯ ತನಿಖೆ ಚಾಲ್ತಿಯಲ್ಲಿರುವಾಗ, ಚಾರ್ಜ್ ಶೀಟ್ ತಯಾರಿಕೆಯ ಹಂತದಲ್ಲಿರುವಾಗ, ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿರುವಾಗ ಒಬ್ಬ ವ್ಯಕ್ತಿ ಸಾಕ್ಷಿದಾರನಿಗೆ ಧಮಕಿ ಹಾಕ್ತಾನೆ ಅಂದರೆ ಧಮಕಿ ಹಾಕಿದಂಥ ವ್ಯಕ್ತಿಯು ಅರೆಸ್ಟ್ ಆಗಬೇಕು. ಎಸ್, ಆತನು ಕೂಡ ಈ ಗುಂಪಿನಲ್ಲಿ, ನಾವೇನು ತೋರಿಸ್ತಾ ಇದ್ವಿ, ಈ ಗುಂಪಿನಲ್ಲಿ ಸಹ ಆರೋಪಿ ಆಗ್ಬೇಕಾತ. ಆದರೆ ಇಲ್ಲಿ NCR ಮಾಡಿ ಕಳಿಸಿದ್ದಾರಂತೆ. ಆಯಿತು, ಮುಚ್ಚಳಿಕೆ ಬರ್ಕೊಡ್ತೀವಿ, ಇನ್ನೊಂದ್ಸಲ ಹೀಗೆ ಮಾಡಲ್ಲ ಅಂತ ಹೇಳಿ. ಆದರೆ NCR ಬದಲಾಗಿ ಇಂಥ ಸೀರಿಯಸ್ ಅಫೆನ್ಸ್, ಸೀರಿಯಸ್ ಕೇಸ್ನಲ್ಲಿ ಕೇವಲ NCR ದಾಖಲಿಸಿ ಕಳಿಸಿರುವಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡೋದಿಲ್ವಾ?
ಇಡೀ ಪ್ರಕರಣದ ವೃತ್ತಾಂತದ ಬಗ್ಗೆ, ಸಾಕ್ಷ್ಯನಾಶದ ಬಗ್ಗೆ ಅಥವಾ ಅನೇಕ ವಿಚಾರಗಳನ್ನ ನಾವೇ ನೋಡ್ತಾ ಇದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸೌಖ್ಯ ಸಂಪರ್ಕಕ್ಕೆ ಬಂದಿದ್ದಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಖ್ಯ, ಗಮನಿಸ್ತಾ ಇದ್ದೀವಿ ದರ್ಶನ್ ಅಂಡ್ ಗ್ಯಾಂಗ್ನ ಈ ಕೊಲೆ ವೃತ್ತಾಂತ ಇದೆಯಲ್ಲ, ಇಡೀ ಕೊಲೆ ವೃತ್ತಾಂತ ಒಂದು ಸಿನಿಮೀಯ ಸ್ಟೈಲಲ್ಲಿ ನಡೀತಾ ಹೋಗುತ್ತೆ. ಒಂದು ಸಸ್ಪೆನ್ಸ್ ಹಾರರ್ ಸಿನಿಮಾ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ. ಜೈಲಿನಲ್ಲಿ ಇದ್ದುಕೊಂಡೇ ಕೆಲವಷ್ಟು ಚಟುವಟಿಕೆಗಳು ನಡೆಯುತ್ತೆ. ಸಾಕ್ಷ್ಯನಾಶದ DVRಗಳನ್ನು ಡಿಲೀಟ್ ಮಾಡುವಂಥ ಕೆಲಸ ಆಗುತ್ತೆ. ಈಗ ಒಟ್ಟಾರೆ ಎಲ್ಲ ಚಿತ್ರಣ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಬೇಲ್ ಸಿಗಬೇಕು ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಹೊರಗಡೆ ಕಾಯ್ತಾ ಇದ್ದಾರಲ್ಲ, ಈ ಕೆಲಸಗಳಿಂದಾಗಿ, ಸಾಕ್ಷ್ಯನಾಶದ ಆರೋಪಗಳಿಂದಾಗಿ, ಇನ್ನಿತರ ಚಟುವಟಿಕೆಗಳಿಂದಾಗಿ ಒಂದು ಕಡೆ ಬೇಲ್ ಸಿಗೋದು ಕೂಡ ದೂರದ ಮಾತು, ಕನಸಿನ ಮಾತು. ಇನ್ನೊಂದು ಕಡೆ ಕಾನೂನಿನ ಬಲೆಯಲ್ಲಿ ಎಷ್ಟು ಬಿಗಿಗೊಳ್ತಾ ಹೋಗ್ತಾ ಇದೆ ಸಂಕೋಲೆ ಅಂತ. ನಿಜ ದಶರಥ್, ಈಗಾಗಲೇ ದರ್ಶನ್ ಮನೆ CCTV ದೃಶ್ಯಗಳನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂಥದ್ದು. ಅಂದ್ರೆ ಹೈದರಾಬಾದ್ಗೆ DVR ಕಳಿಸ್ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೃಶ್ಯಗಳನ್ನ ರಿಟ್ರೀವ್ ಕೂಡ ಮಾಡಿಕೊಳ್ಳಲಾಗಿದೆ. ಇದು ಪ್ರಮುಖ ಸಾಕ್ಷ್ಯವಾಗಿ ಈ ಕೇಸ್ಗೆ ಜೊತೆಗೆ ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟಂತೆ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಇರುವಂತಹ ಒಂದಷ್ಟು CCTVಯ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೂಡ ಮಾಡಿತ್ತು. ಆ ಒಂದು CCTV ದೃಶ್ಯಾವಳಿಗಳನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಅಂತ ಒಂದಷ್ಟು ಪ್ರಯತ್ನ ನಡೀತಾ ಇದೆ. ಅಲ್ಲಿ ಏನ್ ನಡೆದಿತ್ತು, ಹಾಗಾದ್ರೆ ಎಷ್ಟು ಗಂಟೆಗಳ ಕಾಲ, ಅಂದ್ರೆ 5 ಗಂಟೆಗಳ ಕಾಲ ಹಲ್ಲೆ ಮಾಡಿದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ದೃಶ್ಯಾವಳಿಗಳು CCTV ದೃಶ್ಯಾವಳಿಗಳನ್ನ ವಶಕ್ಕೆ ಪಡ್ಕೊಳ್ತಾರೋ ಅನ್ನುವಂತ ಮುಂದಾಲೋಚನೆ ಅವರು CCTV ದೃಶ್ಯಗಳನ್ನ ಡಿಲೀಟ್ ಮಾಡಿದ್ರು. ಈಗ ಅದರ ರಿಟ್ರೀವ್ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಮತ್ತೊಂದು ಪ್ರಮುಖವಾಗಿರುವಂತಹ ಸಾಕ್ಷ್ಯ ಏನಪ್ಪಾ ಅಂತಂದ್ರೆ, ದರ್ಶನ್ ಮನೆಯಲ್ಲಿ CCTV ದೃಶ್ಯವನ್ನ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಈ ಅಕ್ಯೂಸಸ್ ಏನಿದ್ದಾರೆ, ಆರೋಪಿಗಳು ಏನಿದ್ದಾರೆ, ಅವರೆಲ್ಲರೂ ಕೂಡ ಓಡಾಡಿರುವಂತಹ ಚಲನವಲನಗಳ ಬಗ್ಗೆ, ಅಂದ್ರೆ 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, ಈ ಜೂನ್ 8, 9, 10 3 ದಿನಗಳು ಕೂಡ ಅವರು ನಡೆಸಿರುವಂತಹ ಚಲನವಲನಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜೊತೆಗೆ ಯಾರ್ಯಾರು ಆರೋಪಿಗಳು ಬಂದು ಹೋಗಿದ್ರು, ಮತ್ತೆ ಹಾರ್ಡ್ ಕ್ಯಾಶ್ಗೆ ಸಂಬಂಧಪಟ್ಟಂತೆ ಕೂಡ ಯಾರಿಗೆ ದುಡ್ಡು ಕೊಟ್ರು, ಮತ್ತೆ ಆ ಸಂದರ್ಭದಲ್ಲಿ ಆರೋಪಿಗಳು ಬಂದು ಹೋಗಿದ್ದು ಯಾವ ಸಮಯದಲ್ಲಿ ಬಂದಿದ್ರು, ಜೊತೆಗೆ ಅವರು ಯಾವ್ಯಾವ ವಾಹನಗಳನ್ನ ಅವತ್ತಿನ ಸಂದರ್ಭದಲ್ಲಿ ಬಳಕೆ ಮಾಡಿದ್ರು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಒಂದು CCTV ದೃಶ್ಯಾವಳಿಯಲ್ಲಿ ಮಾಹಿತಿ ಲಭ್ಯವಾಗಿರುವಂಥದ್ದು. ಜೊತೆಗೆ ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆ ಮಾಡಿದಂತಹ ದೃಶ್ಯಾವಳಿಗಳು ಮತ್ತೆ ಮೃತದೇಹವನ್ನ ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಇಟ್ಟಿದ್ರು ಅನ್ನುವಂಥದ್ದಕ್ಕೂ ಕೂಡ ಸಂಬಂಧಪಟ್ಟಂತೆ CCTV ದೃಶ್ಯ ಸಿಗಬೇಕಾಗುತ್ತೆ. ಹಾಗಾಗಿ ಹೈದರಾಬಾದ್ಗೆ ಈಗಾಗಲೇ ರಿಟ್ರೀವ್ ಮಾಡೋದಕ್ಕೆ ಅಂತ DVR ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ. ಜೊತೆಗೆ ಇವರು ಬಳಸಿರುವಂತಹ ವಾಹನಗಳ ಮೇಲೆ ಇವರ ಕೈ ಬೆರಳಿನ ಅಚ್ಚು ಸಿಕ್ಕಿದೆಯಲ್ಲ, ಅದಕ್ಕೂ ಆರೋಪಿಗಳ ಒಂದು ಫುಟ್ ಪ್ರಿಂಟ್ ಮತ್ತೆ ಹ್ಯಾಂಡ್ ಪ್ರಿಂಟ್ಗೂ ಕೂಡ ಮ್ಯಾಚ್ ಮಾಡಿದೆ. ಇಬ್ಬರಿಗೂ ಕೂಡ ತಾಳೆ ಆಗಿದೆ. ಹಾಗಾಗಿ ಅದು ಕೂಡ ಪ್ರಮುಖವಾಗಿದೆ. ಇಲ್ಲಿವರೆಗೂ ಕೂಡ ಕೇಸ್ನಲ್ಲಿ 180ಕ್ಕೂ ಹೆಚ್ಚು ಸಾಕ್ಷಿಗಳು ಸಿಕ್ಕಿರುವಂಥದ್ದು, 29ಕ್ಕೂ ಹೆಚ್ಚು ಸ್ಥಳಗಳನ್ನ ಮಹಜರು ಮಾಡಿದ್ದಾರೆ. ಹಾಗಾಗಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಆರೋಪ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಕೇಳಿ ಬಂದಿದೆ. ಏನಂದ್ರೆ ಜೈಲಿನಲ್ಲೇ ಇದ್ಕೊಂಡು ಪಿತೂರಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಪೊಲೀಸರು ಮಾಡ್ತಾ ಇರುವಂತಹ ತನಿಖೆಗೆ ಪ್ರತಿಯಾಗಿ ಅವರನ್ನ ಹಣಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಸಾಕ್ಷಿ ಹೇಳದೇ ಇರೋ ರೀತಿಯಾಗಿ, ಮಾಹಿತಿ ಕೊಡದೇ ಇರೋ ರೀತಿಯಾಗಿ ಸಾಕ್ಷಿಗಳಿಗೇನೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೂ ಕೂಡ ಒಂದು NCR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು FIR ದಾಖಲಾಗಿಲ್ಲ, NCR ದಾಖಲಾಗಿದೆ. ಅವರು ದರ್ಶನ್ ಅವರ ಮಾಜಿ ಬಾಡಿಗಾರ್ಡ್ ಅಂತ ಕೂಡ ಹೇಳಲಾಗ್ತದೆ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆ ಜೈಲಿಂದ ಏನಾದ್ರೂ ಫೋನ್ ಬಂದ್ರು ಕೂಡ ಫೋನ್ ಯಾರು ಕೊಟ್ಟರು, ಅವ್ರಿಗೆ ಯಾರು ಫೋನ್ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗಬೇಕಾಗುತ್ತೆ. ಅಥವಾ ಹೊರಗಡೆ ಇದ್ದವರು ಯಾರಾದ್ರೂ ದರ್ಶನ್ ಬೆಂಬಲಿಗರು ಅಥವಾ ಮಾಜಿ ಬಾಡಿಗಾರ್ಡ್ ಬೆದರಿಕೆ ಹಾಕಿದ್ರ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ನಲ್ಲಿ ಪ್ರತಿದಿನ ಕೂಡ ಒಂದೊಂದು ಸಾಕ್ಷಿ ಸಿಗ್ತಾ ಇರೋದ್ರಿಂದ ದರ್ಶನ್ ಮತ್ತು ಅವರ ಸಹಚರರಿಗೆ ಈ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಹಾಗಾಗಿ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಪ್ರಬಲವಾದಂತಹ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ದಶರಥ್, ಥ್ಯಾಂಕ್ ಯು ಸೌಖ್ಯ.